ಆತ್ಮೀಯ ರೈತರೇ, ಇವತ್ತು ನಮ್ಮ ದ್ರಾಕ್ಷಿ ಪ್ಲಾಟಕ್ಕೆ 102ನೇ ದಿವಸ. ಈ ರೀತಿ ದ್ರಾಕ್ಷಿ ಪ್ಲಾಟ್ ಇದೆ. ಎಲ್ಲ ಕಾಳು ಸೈಜು, ಕಲರು ಎಲ್ಲ ವ್ಯವಸ್ಥಿತ ಆಗ್ತೈತಿ. ಮತ್ತು ಈಗಾಗಲೇ ನಾವು ಈ ಪ್ಲಾಟಕ್ಕೆ ಏನೇನು ನಾವು ಡೋಸ್ ಡ್ರಿಪ್ನಲ್ಲಿ ಕೊಟ್ಟಿದ್ದೆವು. ಸ್ಪ್ರೇ ಅಂತರೂ ಎಲ್ಲರೂ ಅನೇಕ ಮೇಸ್ತ್ರಿಗಳು ಅದಾರು, ಕನ್ಸಲ್ಟೆಂಟ್ ಅದಾರು. ಎಲ್ಲ ರೈತರು ಅವ್ರು ಹೇಳಿದ ಪ್ರಕಾರ ಮಾಡ್ಕೋತ ಬರ್ತಾರೆ. ಆದ್ರೆ ಇದು ನಮ್ಮದು ಕರಿ ದ್ರಾಕ್ಷಿ, ಮನೆಗೆ ತಿನ್ಲಿಕ್ಕೆ ಅಂತ ಯೂಸ್ ಮಾಡ್ತೀವಿ. ಈಗ ನಮ್ಮದು ಈ ಪ್ಲಾಟ 7 ವರ್ಷ ಆಯಿತು. 7ನೇ ವರ್ಷ. ಈ ಪ್ಲಾಟಿಗೆ 9ನೇ ವರ್ಷ. ನನಗೂ 2 ವರ್ಷ ಕನ್ಸಲ್ಟೆಂಟ್ ಇದ್ದರು, 2-3 ವರ್ಷ. ಆಮೇಲೆ ನಮ್ಮ ಪ್ಲಾಟ್ದೊಳಗೆ ಮಮ್ಮಿ ಪ್ರಮಾಣ ಭಾಳಷ್ಟು ಜಾಸ್ತಿ ಆಗಲಾಯಿತು. ಅದಕ್ಕೆ ನಾನು ಅನೇಕ ರೈತರಿಗೆ ಸಂಪರ್ಕ ಮಾಡಿದಾಗ ಅನೇಕ ರೈತರು, ಕೆಲವೊಂದು ರೈತರು, ಅನುಭವಿ ರೈತರು ಅದರೊಳಗೆ ನನಗೆ ನೀವು ನಿಮ್ಮ ಜಮೀನು ಹಲ್ಕ ಐತಿ, ಸಾಧಾರಣ ಜಮೀನು ಇರೋದ್ರಿಂದ ನೀವು ಆರ್ಗ್ಯಾನಿಕ್ದೊಳಗೆ ಬಂದ್ರೆ ಮಮ್ಮಿ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಸಲಹೆ ಕೊಟ್ಟಿದ್ದರು. ಆ ಪ್ರಕಾರನ ಸಾಕಷ್ಟು ರೈತರನ್ನ ಭೇಟಿಯಾಗಿ ಆರ್ಗ್ಯಾನಿಕ್ಗಳಿಗೆ ಯಾವ ಟೈಪ್ ಮಾಡಬೇಕು, ಏನೇನು ಬದಲಾವಣೆಗಳು ಮಾಡ್ಕೋಬೇಕು ಅಂತ ವಿಚಾರ ಮಾಡಿ ನಾವು ಆರ್ಗ್ಯಾನಿಕ್ ಒಳಗೆ ಔಷಧಿಗಳನ್ನು ಮಾಡೋದು ಅನುಭವಿ ರೈತರು ಹೇಳಿದ್ದು. ಅದರೊಳಗೆ ಮತ್ತು ನಮ್ಮ ಪ್ಲಾಟಿಗೆ ನಮಗೆ ಬೇಕಾದಂಗೆ ಆರ್ಗ್ಯಾನಿಕ್ದ ಕೆಲವೊಂದು ಔಷಧಿಗಳನ್ನು ಸ್ಪ್ರೇ ಮಾಡೋದು, ಈ ರೀತಿ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಬಂದೆ. ಅದರೊಳಗೆ ಜೀವಾಮೃತನೂ ಮಾಡಿದೆವು, ಡಿಕಂಪೋಸರು ಮಾಡಿದೆವು, ಟ್ರೈಕೋಡರ್ಮ, ಬ್ಯಾಸಿಲಸ್ಸು, MBV, ಮೆಟ್ರೈಸಮು, ವರ್ಟಿಸಿಲಿಯಮ್ಮು, ಬ್ಯುವೇರಿಯಾ, ಈ ಟೈಪ್ ಅನೇಕ ಬ್ಯಾಕ್ಟೀರಿಯಾಗಳನ್ನು ನಾನು ಯೂಸ್ ಮಾಡ್ಕೊತ ಬಂದೆ. ಇಲ್ಲೇ ತಯಾರಿಸಿ ಯೂಸ್ ಮಾಡಿದೆ, ಅಂಗಡಿಯಿಂದ ತಂದು ಯೂಸ್ ಮಾಡೀನಿ. ಆದ್ರೆ ನಾವು ಅಂಗಡಿಯಿಂದ ಎಷ್ಟು ದಿವಸ ಅಂತ ನಾವು ತರಬೇಕು, ಭೂಮಿ ಒಳಗೆ ಎಲ್ಲನೂ ಐತಿ. ನಾವು ಗಿಡಕ್ಕೆ ಮ್ಯಾಲೆ ಸ್ಪ್ರೇ ಕೊಡೋಕ್ಕಿಂತಲೂ ತೆಳಗಡೆ ನಾವು ಸ್ಪ್ರೇ ಕೊಟ್ಟಿವಂದ್ರೆ ಇದನ್ನು ತೆಳಗಡೆ ಡ್ರಿಪ್ದೊಳಗೆ ಗಿಡಕ್ಕೆ ತಾಕತ್ತು ಸಿಗುವಂಗೆ ಏನಾದರೂ ನಾವು ಮಾಡ್ಕೊತ ಬಂದ್ರೆ, ಗಿಡಕ್ಕೆ ತಾಕತ್ತಿತ್ತಂದ್ರೆ ಮ್ಯಾಲೆ ನಾವು ಎಷ್ಟೇ ಲೋಡ್ ಆಗಲಿ ಮತ್ತು ಎಷ್ಟೇ ರೋಗ ಬರಲಿ ಅದನ್ನು ಕಂಟ್ರೋಲ್ ಮಾಡುವಂಥ ತಾಕತ್ತು ಗಿಡದೊಳಗೆ ಬರ್ತೈತಿ. ಅದನ್ನು ಅರ್ಥ ಮಾಡ್ಕೊಂಡು ನಾನು ಭೂಮಿಗೆ ಏನು ಕೊಟ್ಟಬೇಕು ಅದನ್ನು ಅಭ್ಯಾಸ ಮಾಡ್ಕೊತ ಬಂದೆ. ಅದ್ರ ಪ್ರಕಾರ ನಾವು ಜೀವಾಮೃತವನ್ನು ಜಾಸ್ತಿ ಕುಡ್ಕೋತ ಬಂದೆವು ಮತ್ತು ಸ್ಲರಿಗಳನ್ನು ಕುಡ್ಕೋತ ಬಂದೀನಿ. ಆಮ್ಯಾಗ ಕೆಲವೊಂದು ಟಾನಿಕ್ಗಳನ್ನು ತಯಾರಿಸಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಔಷಧಿಗಳನ್ನು, ಕೆಮಿಕಲ್ ಒಳಗೆ ಔಷಧಿಗಳನ್ನು ಕೆಲವೊಂದು ಸೈಂಟಿಸ್ಟ್ಗಳನ್ನು ಮತ್ತು ಅನುಭವಿ ರೈತರ ಜೊತೆ ಸಂಪರ್ಕ ಮಾಡಿ ಅದನ್ನು ಮಾಡಿದೆ. ಈಗ 6-7 ವರ್ಷ ಆಯಿತು. ಅವುಗಳನ್ನೆಲ್ಲ ಪ್ರಯೋಗ ಮಾಡ್ಕೋತ ಒಂದು ಹಂತದೊಳಗೆ 90% ತೆಳಗಡೆ ನಾವು ಡ್ರಿಪ್ನಲ್ಲಿ ಬಿಡುವಂಥ ಎಲ್ಲ ಔಷಧಿಗಳನ್ನು ಈ ದ್ರಾಕ್ಷಿಗೆ ನಾನು ಸ್ವತಃ ತಯಾರು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನನಗೆ ಸಲಹೆ ನೀಡಿದ ಅನೇಕ ತಜ್ಞರಿಗೂ ರೈತರಿಗೂ ಧನ್ಯವಾದಗಳನ್ನು ಹೇಳ್ತಾನೆ. ಯಾಕಪ್ಪ ಅಂದರೆ ನಂದು ಈ ವರ್ಷ ಪ್ಲಾಟ್ ಲೋಡ್ ಐತಿ. ಅದಕ್ಕೆ ಮಮ್ಮಿ ಪ್ರಮಾಣ ಜಾಸ್ತಿ ಆಗ್ತೈತಿ ಅಥವಾ ನನಗೆ ಇಳುವರಿ ಪ್ರಾಬ್ಲಮ್ ಆಗ್ತೈತಿ ಅಂತ ಇಲ್ಲಿವರೆಗೂ ನಾನು ಅನ್ಕೋತ ಬಂದಿದ್ದೆ. ಯಾಕಂದರೆ ನಾನು ಸ್ಪೆಷಲ್ ಡೋಸು ಪ್ರತಿ ವರ್ಷ ಏಪ್ರಿಲ್ದಲ್ಲಿ 20,000, ಅಕ್ಟೋಬರ್ದಲ್ಲಿ 20,000 2 ಸ್ಪೆಷಲ್ ಡೋಸ್ ಕೊಡ್ತಿದ್ದೆ ಕೆಮಿಕಲು.
ಅಂಗಡಿಯಿಂದ ತಂದ ಈಗ 6ನೇ ವರ್ಷ ಇದು. ಯಾವುದೂ ಸ್ಪೆಷಲ್ ಡೋಸ್ ಇಲ್ಲ, ಆದ್ರೂ ನಮ್ಮದು ಪ್ಲಾಟ್ ಸರಿಯಾಗಿ ಬರ್ತೈತಿ. ಅದಕ್ಕೆ ನಾವು ಮಾಡುವಂಥ ಅನೇಕ ಪ್ರಯೋಗಗಳು ಇದಕ್ಕೆ ಕಾರಣ. ರೈತರಿಗೆ ಹೇಳೋದು ಇಷ್ಟ, ಯಾವುದೋ ಒಂದು ಮಾರ್ಕೆಟ್ದಲ್ಲಿ ಒಂದು ಔಷಧ ಬಂದಾಗ ಆ ಔಷಧ ಬಿಟ್ಟ ಮ್ಯಾಗ ನಂದು ಕಾಳಿನ ಸೈಜ್ ಭಾಳಷ್ಟು ಆಯ್ತು ಮತ್ತು ನನಗೆ ಭಾಳಷ್ಟು ಒಮ್ಮೆ ಮಾಲು ಒಡೆದು ಬತ್ತು, ಅಥವಾ ನಂದು ಒಮ್ಮೆ ಅದನ್ನು ಹೊಡೆದ್ರ ಪ್ಲೇ ರೋಗ ಕಂಟ್ರೋಲ್ ಆಯಿತು, ಅದು ಒಂದು ಔಷಧಿಯಿಂದ ಮತ್ತು ಏನನ್ನ ಹೇಳ್ತಿರಲ್ಲ, ಅದಕ್ಕೆ ನಂದು ವಿರೋಧ ಐತಿ. ಯಾಕಪ್ಪ ಅಂದ್ರೆ ಯಾವುದೋ ಒಂದು ಔಷಧ ಹೊಡೆದ್ರ ಪ್ಲೇ ಅದು ರೋಗ ಕಂಟ್ರೋಲ್ ಆಗ್ತಿತ್ತಂದ್ರೆ ನಾವು ಸ್ಟಾರ್ಟಿಂಗ್ನಿಂದ ಇಷ್ಟು ಔಷಧಗಳನ್ನು, ಇಷ್ಟು ಗೊಬ್ಬರಗಳನ್ನ ಹಾಕೋದು, ಇಷ್ಟು ಔಷಧಗಳನ್ನ ಹೊಡಿಯೋದು ಎದಕ್ಕೆ ಅವಶ್ಯಕತೆ ಐತಿ? ಅದು ಒಂದರಿಂದನೇ ಎಲ್ಲ ಕಂಟ್ರೋಲ್ ಆಗ್ತಿತ್ತಂದ್ರೆ ಅದನ್ನು ಒಂದೇ ಯೂಸ್ ಮಾಡ್ಲಿಕ್ಕೆ ಬರ್ತಿತ್ತಲ್ಲ. ಅದು ಹಾಗಿಲ್ಲ. ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳು, ಗೊಬ್ಬರಗಳು ಅದು ನ್ಯಾಚುರಲ್ಲಾಗಿ ತಗೊಳ್ಳೋ ಹಂಗೆ ನಾವು ವ್ಯವಸ್ಥೆ ಈ ನಮ್ಮ ದ್ರಾಕ್ಷಿ ಪಡಕ್ಕೆ ಅಥವಾ ಯಾವುದೇ ಹಣ್ಣಿನ ಗಿಡಗಳಿಗೆ ನಾವು ಮಾಡಬೇಕಾಗ್ತೈತಿ. ಅಂದ್ರೆ ನಾ ಹೇಳೋ ತಾತ್ಪರ್ಯ ಇಷ್ಟ, ಮಾರ್ಕೆಟ್ದಲ್ಲಿ ಅನೇಕ ಪ್ರಯೋಗಗಳು ಮಾಡಿ ಅನೇಕ ಔಷಧಿಗಳು ಬರ್ತಾವೆ. ಅದರೊಳಗೆ ನಾವು ಯಾವುದು ನಮಗೆ ಒಳ್ಳೆಯ ರಿಸಲ್ಟ್ ಕೊಟ್ಟತಿ ಅದನ್ನು ನಾವು ಅಳವಡಿಸ್ಕೋಬೇಕು. ಮತ್ತು ಒಂದೇ ಔಷಧದಿಂದ ಏನೆಲ್ಲ ಸಾಧ್ಯ ಐತಿ ರಿಸಲ್ಟ್ ಬಂದೈತಿ ಅಂತ ನಾವು ಅಂದ್ಕೋತೀವಲ್ಲ, ಅದು ಅಷ್ಟರ ಮಟ್ಟಿಗೆ ಸತ್ಯ ಅಲ್ಲ. ನಾವು ಮೊದಲು ಹಿಡಿದು ಮಾಡ್ಕೊಂಡು ಬಂದಂಥ ಪ್ರಾಕ್ಟೀಸ್ಗಳು ಅದ್ರ ಜೊತೆಗೆ ಅದು ಸಾಥ್ ಕೊಟ್ಟಿರ್ತೈತಿ. ಅದಕ್ಕಾಗಿ ನಾ ಹೇಳೋದಿಷ್ಟ, ರೈತರು ತಮ್ಮ ಗಿಡಕ್ಕೆ ಬೇಕಾದಂಥ ಔಷಧಿಗಳನ್ನು ಸಾಧ್ಯ ಆದಷ್ಟು ಒಂದು 2 ಗಿಡಗಳಿಗೆ ಅದನ್ನು ತಯಾರಿಸಿ ಪ್ರಯೋಗ ಮಾಡ್ಕೊತ 1 ವರ್ಷ ಹೋಗಲಿ 2 ವರ್ಷ ಹೋಗಲಿ ಪ್ರಯೋಗ ಮಾಡ್ಕೊತ ಅದರೊಳಗೆ ಯಾವ್ಯಾವ ನಮ್ಮ ಗಿಡಕ್ಕೆ ತೊಂದರೆ ಆಗಲಾರ್ದಂಗೆ ರಿಸಲ್ಟ್ ಕೊಟ್ಟಿರ್ತಾವಲ್ಲ, ಅದ್ರನ್ನ ನಾವು ನಮ್ಮ ಮುಂದಿನ ವರ್ಷದ ಬೆಳೆಗಳಿಗೆ ಅದನ್ನು ಉಪಯೋಗ ಮಾಡ್ಕೋಬೇಕು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಯಾರಿಸ್ಕೊಂಡು ಉಪಯೋಗ ಮಾಡ್ಕೊರಿ. ಮತ್ತು ಯಾವ ಗಿಡಕ್ಕೆ ಯಾವ ಸ್ಟೇಜ್ದೊಳಗೆ ಏನು ಬೇಕು ಅದನ್ನು ನಾವು ಸ್ವತಃ ನಾವೇ ತಿಳ್ಕೊಂಡು ನಾವೇ ಅದನ್ನು ರೆಡಿ ಮಾಡ್ಕೋಬೇಕು, ಅಥವಾ ನಾವು ಹೊರಗಡೆಯಿಂದ ತಂದು ಅದಕ್ಕೆ ಕೊಡಬೇಕು. ಮತ್ತು ಒಂದು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮಗು ಹುಟ್ಟಿದ ಕೂಡಲೇ 2 ವರ್ಷ ಅಥವಾ 3 ವರ್ಷಕ್ಕೆ ಇದು ಪ್ರಪಂಚನೇ ಗೊತ್ತಿರೋದಿಲ್ಲ, ಮಾತು ಕಲಿತೈತಿ, ನಮ್ಮ ಜೊತೆ ಹೊಂದಾಣಿಕೆಯಾಗಿ ಮಾತಾಡ್ತೈತಿ. ಆದ್ರೆ ನಾವು ಪ್ರತಿ ದಿವಸ ಅನ್ನ ನೀಡುವ ನಮ್ಮ ತೋಟ ಅಥವಾ ನಮ್ಮ ದ್ರಾಕ್ಷಿ ತೋಟನ ಅಂತ ಇಟ್ಕೊಳ್ಳೋಣ, ನಮ್ಮ ಬೆಳೆ, ನಮ್ಮ ಭೂಮಿ, ಅದಕ್ಕೆ ಬೇಕಾಗುವಂಥ ಅದಕ್ಕೆ ಏನು ಬೇಕು ಮತ್ತು ಯಾವ ಗಿಡಕ್ಕೆ ಯಾವ ಸ್ಟೇಜಿಗೆ ಏನೇನು ನಾವು ಡೋಸ್ ಕೊಡಬೇಕು, ಯಾವ ಸ್ಟೇಜಿಗೆ ಏನೇನು ನಾವು ಅದಕ್ಕೆ ಗಿಡಕ್ಕೆ ಬೇಕು, ಯಾವ ಪೋಷಕಾಂಶ ಬೇಕು, ಯಾವ ಕೀಡು ಯಾವ ಟೈಮ್ದಲ್ಲಿ ಬರ್ತೈತೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಮಗು 2ನೇ ವರ್ಷಕ್ಕೆ ಮಾತು ಕಲಿತೈತಿ, ನಮ್ಮ ಜೊತೆ ಇದ್ಕೊಂಡು ನಮ್ಮ ಹಾವಭಾವನ ಕಲಿತೈತಿ. ಆದರೆ ನಾವು 10 ವರ್ಷಗಟ್ಟಲೆ ದ್ರಾಕ್ಷಿ ಬೆಳೆಸ್ತೀವಿ, ಅದನ್ನು ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ಅವರು ಯಾವುದು ಔಷಧಿ ಇವತ್ತು ಹೇಳ್ತಾರೋ, ಯಾವುದು ನಾವು ಹೊಡಿಬೇಕು, ಅವ್ರಿಗೆ ಫೋನ್ ಮಾಡೋದು, ಅವರು ಹೇಳೋ ತನಕ ನಾವು ಔಷಧಿ ಹೊಡಿದಿಲ್ಲ. ಇದು ಯಾಕಂತ ನಾವು ಇಷ್ಟು ವರ್ಷ ಬೆಳೆದಿದ್ದೀವಿ ದ್ರಾಕ್ಷಿ, ಅದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಇರೋಂಗಿಲ್ಲ. ನಾವು ಮಾಹಿತಿ ತೊಗೋಬೇಕು, ಅದಕ್ಕೆ ಬೇಕಾದ ಔಷಧಿ ಯಾವುದು ಅನ್ನೋದು ನಾವು ತಿಳ್ಕೊಬೇಕು. ಅಂದಾಗ ನಮ್ಮ ಖರ್ಚು ಕಡಿಮೆ ಆಗ್ತೈತಿ. ನಮಗೆ ಬೇಕಾದಂಥ ಇಳುವರಿನ ಯಾವ ಟೈಪ್ ತೊಗೋಬೇಕು, ನಮ್ಮ ನೆಲಕ್ಕೆ ಯಾವ ಟೈಪ್ ಯಾವ ಗೊಬ್ಬರ ಯಾವ ಸ್ಟೇಜ್ದೊಳಗೆ ಕೊಟ್ರೆ ಏನು ಕೆಲಸ ಮಾಡ್ತೈತೆ ಅನ್ನೋದನ್ನು ನಾವು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ನಮ್ಮ ಪಡವನ್ನು ನಾವೇ ಬೆಳೆಸಬೇಕು.
ಇನ್ನೊಬ್ಬರ ಮ್ಯಾಗ ನಾವು ಎಷ್ಟು ದಿವಸ ಅಂತ ಡಿಪೆಂಡ್ ಆಗ್ತಾರೆ ಅನ್ನೋ ಒಂದು ವಿಚಾರ ನಂದು. ಅದಕ್ಕಾಗಿ ರೈತರಿಗೆ ಹೇಳೋದು ಇಷ್ಟ, ಎಷ್ಟು ವರ್ಷ ನೀವು ಇನ್ನೊಬ್ಬರ ಮೇಸ್ತ್ರಿ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ತೀವಲ್ಲ ಅಷ್ಟು ನಮ್ಮ ಖರ್ಚು ಹೆಚ್ಚಾಕೋತನ ಹೋಗ್ತಾವೆ. ಮಾರ್ಕೆಟ್ದಲ್ಲಿ ಪ್ರೈಸ್ ಸಿಗೋದು ನಮ್ಮ ಬೆಳೆಗೆ ಬೆಲೆ ಸಿಗೋದು ಸೆಕೆಂಡರಿ, ಎಷ್ಟು ಸಿಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ. ಆದರೆ ಇಳುವರಿ ಒಳಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನಾವು ಒಳ್ಳೆ ರೀತಿ ತೊಗೊಳಕ್ಕೆ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಖರ್ಚನ್ನು ಕಡಿಮೆ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ರೈತರಿಗೆ ನಾ ಹೇಳೋದು, ಕಡಿಮೆ ಖರ್ಚದೊಳಗೆ ಯಾವ ರೀತಿ ನಾವು ಬೆಳೆಗಳನ್ನು ಬೆಳ್ಕೋಬೇಕು ಅನ್ನೋದನ್ನು ನಾವು ಪ್ರತಿ ವರ್ಷ ನಮ್ಮ ತೋಟದೊಳಗೆ ಪ್ರಯೋಗ ಮಾಡ್ಕೋತಾನೆ ಇರಬೇಕು. ಸಾಕಷ್ಟು ರೈತರು ಅದಾರ, ದ್ರಾಕ್ಷಿಯನ್ನು ಕೇವಲ 10,000 ರೂಪಾಯಿದೊಳಗೆ ಬೆಳೆಸುವಂಥವ್ರು ಅದಾರು, ₹1,00,000 ಬೆಳೆಸುವಂಥವ್ರು ಅದಾರು, 50,000ಕ್ಕೆ ಬೆಳೆಸುವಂಥವ್ರು ಅದಾರು, ಬರೀ 20,000ದಾಗನ ದ್ರಾಕ್ಷಿ ಬೆಳೆಸುವಂಥವ್ರು ಅದಾರ. ಇಳುವರಿ ಒಳಗೆ ಹೆಚ್ಚು ಕಡಿಮೆ ಆಗ್ತಿರ್ಬೇಕು, ಆದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಒಳಗೆ ಅವರು ಕೆಮಿಕಲ್ದವ್ರಿಗಿಂತಲೂ ಚಲೋ ಅಂತ ನನ್ನ ಅನಿಸ್ತೈತಿ. ನಾನು ನೋಡಿದ್ದೀನಿ ಕೆಲವೊಂದು ರೈತರು, ಭಾಳಷ್ಟು ರೈತರು ಪಡಕ್ಕೆ ಹೋಗಿ ಬಂದಿದ್ದೀನಿ. ಆದ್ರೆ ನಾ ಹೇಳೋದು, ರೈತರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡ್ರಿ, ಸ್ವತಃ ಪ್ರಯೋಗ ಮಾಡಿರಿ, ಸ್ವತಃ ಔಷಧಿಗಳನ್ನು ಮಾಡಿರಿ, 1-2 ಗಿಡಕ್ಕೆ ಪ್ರಯೋಗ ಮಾಡಿರಿ. ಅದು ಚಲೋ ಅನಿಸ್ತಂದ್ರೆ ಮತ್ತೆ ಇಡೀ ಪಡಕ್ಕೆ ಪ್ರಯೋಗ ಮಾಡಿರಿ. ಮಾರ್ಕೆಟ್ದೊಳಗೆ ಭಾಳಷ್ಟು ಔಷಧಿಗಳು ಬಂದಾವೆ. ಯಾವ ಔಷಧಿಯೊಳಗೆ ಏನೈತೆ ಅನ್ನೋದು ಮತ್ತು ಏನು ಕೆಲಸ ಮಾಡ್ತಿದ್ದೆ ಅನ್ನೋದು ರೈತರಿಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊರಿ. ಮತ್ತು ಮಾರ್ಕೆಟ್ದೊಳಗೆ ಕೆಲವೊಂದು ಡೂಪ್ಲಿಕೇಟ್ ಔಷಧಿಗಳು ಭಾಳಷ್ಟು ಬರ್ತಾಯಿದ್ದಾವೆ. ನಾವು ಹೊಡಿತೀವಿ ಖರ್ಚು ಮಾಡಿ, ರಿಸಲ್ಟ್ ಬರೋದಿಲ್ಲ. ಮತ್ತೆ ಇನ್ನೊಬ್ರು ಕೇಳ್ತೀವಿ, ಅವ್ರೊಂದು ಔಷಧಿ ಹೇಳ್ತಾರೆ, ಅದನ್ನು ತಂದು ಹೊಡಿತೀವಿ. ಯಾವುದು ರಿಸಲ್ಟ್ ಬಂತೀವಿ, ಯಾವುದು ಬಂದಿಲ್ಲ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ತಮಗೆ ಈಗ ನಾನು ಪ್ರಯೋಗ ಮಾಡಿದ್ದ ಔಷಧಿಗಳು ಈ ಚಾನಲ್ದೊಳಗೆ ಮುಂದಿನ ವಿಡಿಯೋದೊಳಗೆ ಕೆಲವೊಂದು ವಿಡಿಯೋದೊಳಗೆ ನಾನು ತಿಳಿಸ್ಕೊತಾ ಹೋಗ್ತೇನೆ. ರೈತರಿಗೆ ಕಡಿಮೆ ಖರ್ಚದೊಳಗೆ ಹೆಚ್ಚಿನ ಇಳುವರಿ ಬರಬೇಕು ಮತ್ತು ಕ್ವಾಲಿಟಿ ಮಾಲ್ ಬರಬೇಕು. ಇಷ್ಟು ನಮ್ಮದೊಂದು ಉದ್ದೇಶ. ಅದಕ್ಕೆ ಈಗ ನಾನೇ ತಯಾರು ಮಾಡಿ ಬಳಸಿರುವ ಎಲ್ಲ ಔಷಧಿಗಳು ನನಗೆ ಈ ವರ್ಷ ಕೆಲಸ ಕೊಟ್ಟಾವೆ. 6 ವರ್ಷ ಹತ್ತು ಪ್ರಯೋಗ ಮಾಡ್ಕೋತಾ ಈ ವರ್ಷ 90% ಡ್ರಿಪ್ನಲ್ಲಿ ಏನು ಕೊಡಬೇಕು ಅನ್ನೋದು ಎಲ್ಲ ಔಷಧಿಗಳನ್ನ ನಾವು ರೆಡಿ ಮಾಡ್ಕೋತಾ ಇದ್ದೆವು. ಅದನ್ನು ಬಳಸೀನಿ ಸುಧಾ, ಪ್ರಾಮಾಣಿಕವಾಗಿ ಹೇಳ್ತೀವಿ, ಅದನ್ನು ಬಳಸಿದ್ದೀವಿ. ಈ ವರ್ಷ ಕೆಲವೊಂದು ರೈತರಿಗೆ ನಾನು ಅದನ್ನು ಹೊರಗಡೆ ಕೊಡ್ತಾಯಿದ್ದೇನೆ. ಯಾಕಂದ್ರೆ ಕೆಲವೊಂದು ರೈತರಿಗೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಔಷಧಿಗಳು, ಅವ್ರು ನಮ್ಮಲ್ಲೇ ಬಂದು ಒಯ್ತಾರೋ, ಅವ್ರಿಗೆ ರಿಸಲ್ಟ್ ಬಂದಿದ್ದಾವೆ. ನಾವು ಕಟ್ಟಿಂಗ್ ಆದ್ಮೇಗೂ ಕೊಟ್ಟಿದ್ದೇನೆ. ಆಮೇಲೆ ಫ್ಲವರಿಂಗ್ ಸ್ಟೇಜ್ದಾಗೂ ಯೂಸ್ ಮಾಡಿದಾರು, ರೂಟಿಂಗ್ ಸ್ಟೇಜ್ದಾಗ ಯೂಸ್ ಮಾಡಿದಾರು, ದ್ರಾಕ್ಷಿ ಹೋಗಿ ಆಲ್ಮೋಸ್ಟ್ ಎಲ್ಲ ಸ್ಟೇಜಿಗೆ ಯೂಸ್ ಮಾಡಿದಾರು, ಅರಿಶಿನಕ್ಕೆ ಯೂಸ್ ಮಾಡಿದಾರು. ಅರಿಶಿನದೊಳಗೂ ಚಲೋ ರಿಸಲ್ಟ್ ಬಂದೈತಿ. ಮತ್ತು ಈಗ ದಾಳಂಬ್ರಿಗೂ ನಾವು ಅದ ಔಷಧಿಗಳನ್ನು ಕೊಡ್ತಾಯಿದ್ದಾನೆ. ನಾನು ಮಾರ್ಕೆಟ್ ಮಾಡ್ಲಾತೀನಿ, ನಾನು ಔಷಧಿಗಳನ್ನು ಪ್ರಚಾರ ಮಾಡ್ಲಾತೀನಿ ಅಂತಲ್ಲ. ನೀವು ಮಾರ್ಕೆಟ್ನಿಂದ ಪ್ರತಿ ತಿಂಗಳು ದ್ರಾಕ್ಷಿಗೆ ಡ್ರಿಪ್ ಬಿಡಲಿಕ್ಕೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಖರ್ಚಾಗ್ತಿತ್ತಂದ್ರೆ ಅದನ್ನು ನಾವು ಕೇವಲ 3,000 to 4,000 ರೂಪಾಯಿ ಅಷ್ಟರೊಳಗನ ನಮಗೆ ದ್ರಾಕ್ಷಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ದೊರೆಯುವಂತೆ ನಾವು ಒಂದು ಕಾಂಬಿನೇಷನ್ಗಳನ್ನು ಮಾಡ್ಕೊಂಡಿದ್ದೀವಿ ಪ್ರಯೋಗ ಮಾಡ್ಕೊಂಡು. ಅದನ್ನು ಈ ಸಲ ನಾ ರೈತರಿಗೆ ಹೇಳತ್ತೀನಿ. ಮತ್ತು ರೈತರು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಪ್ರತಿಯೊಂದು ವಿಡಿಯೋದೊಳಗೆ ತಮಗೆ ಔಷಧಿಗಳನ್ನು
ಯಾವ ಔಷಧಿ ನಾವು ಮಾಡಿದ್ದು ಯಾವ ರೀತಿ ಕೆಲಸ ಮಾಡ್ತೈತಿ ಮತ್ತು ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಯಾವ ಸ್ಟೇಜ್ದಾಗ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ರೈತರಿಗೆ ತಿಳಿಸ್ಕೊತಾ ಹೋಗ್ತಾನು. ನನಗೆ ನನ್ನ ಔಷಧಿ ಯೂಸ್ ಮಾಡಿದ್ದು ಅದರ ರಿಸಲ್ಟ್ ಬಂದಿದ್ದು ನನಗೆ ಸಮಾಧಾನ ಐತೆ. ಯಾಕಂದರೆ ಭಾಳಷ್ಟು ಪ್ಲಾಟ್ಗಳು ತಿರುಗಾಡಿದ್ದೀನಿ. ಅವರು ಸೈಜ್ ಆಗಲಿ, ಕಲರ್ ಆಗಲಿ ಮತ್ತು ಈ ರೀತಿ ತಾಜಾ ಫ್ರೆಶ್ನೆಸ್ ಆಗಲಿ ನಮ್ಮ ಪ್ಲಾಟ್ದಾಗ ಇರುವಂಗೆ ಅವರಲ್ಲಿ ನನಗೆ ಕಾಣಿಸಿಲ್ಲ. ಮತ್ತು ದ್ರಾಕ್ಷಿ ಒಳಗೆ ಪ್ರತಿದಿನ ಪ್ರತಿಯೊಂದು ಒಂದೊಂದು ಪ್ರಯೋಗ ಮಾಡ್ಕೋತ ಇರ್ತೀವಿ ನಾವು ರೈತರಿಗೆ ವಿಜ್ಞಾನಿಗಳು ಇದ್ದಂಗೆ. ಆದ್ರೆ ಅವ್ರ ಅರ್ಥ ತಮ್ಮಲ್ಲಿ ಇರುವಂಥ ಜ್ಞಾನವನ್ನು ಐತಿ, ತಮ್ಮಲ್ಲಿ ಒಂದು ಜ್ಞಾನ ಐತಿ ಅನ್ನೋದು ರೈತರಿಗೆ ತಮಗೆ ಗೊತ್ತಿರೋದಿಲ್ಲ. ಅದನ್ನು ಉಪಯೋಗ ಮಾಡ್ಕೋರಿ. ಮತ್ತು ನಾವು ಮೇಲಿನ ಮೇಲೆ ಹೇಳ್ಕೊತ ಬರ್ತಾನು ರೈತರಿಗೆ. ನಮ್ಮ ಮಕ್ಕಳನ್ನ ಶಾಲೆ ಕಲಿಸ್ತೀವೋ, 1ನೇತೆಯಿಂದ ಡಿಗ್ರಿವರೆಗೆ ಕಲಿಸ್ತೀವಿ ನೌಕರಿ ಸಲುವಾಗಿ. 15 ವರ್ಷ ಶಾಲೆ ಕಲಿಸಿ ಆಮೇಲೆ ಅವ್ನು ನೌಕರಿ ಹಿಡಿತಾನೋ, ಅವ್ನು ನಮ್ಮನ್ನು ಏನೋ ಸಾಕ್ತಾನೋ ಬೆಳೆಸ್ತಾನೋ ಅಂಥೇಳಿ ಒಂದು ಆಸೆಯಿಂದ 15 ವರ್ಷ ಯಾವುದೇ ಫಲ ಇಲ್ದನ, ಯಾವುದೇ ಒಂದು ಇನ್ಕಮ್ ಇಲ್ದನ ನಾವು ಮಕ್ಕಳನ್ನ ಬೆಳೆಸಿ ಲಾಸ್ಟಿಗೆ 15ನೇ ವರ್ಷದಿಂದ ನಮಗೆ ಅವ ಫಲ ಕೊಡ್ತಾನೋ, ಇನ್ಕಮ್ ಕೊಡ್ತಾನೋ, ನಮ್ಮನ್ನು ಸಾಕ್ತಾನೋ, ನಮ್ಮ ಮನೆ ನೋಡ್ಕೊತಾನೋ, ನಮ್ಮನ್ನು ನೋಡ್ಕೊತಾನೋ ಅಂಥೇಳಿ ನಾವು ಮಕ್ಕಳನ್ನ ಬೆಳೆಸಿರ್ತೀವಿ. ಆದ್ರೆ ಅದು ಮುಂದೆ ಎಷ್ಟು ಅವ್ನು ನಮ್ಮನ್ನು ನೋಡ್ತಾನೋ, ಎಷ್ಟು ಕೊಡ್ತಾನೋ, ಅಥವಾ ನಮ್ಮ ಮಕ್ಕಳು ಎಷ್ಟು ನಮ್ಮ ಬಗ್ಗೆ ಕೇರ್ ಮಾಡ್ತಾರೋ, ನಮ್ಮ ಜೀವನಕ್ಕೆ ಉಪಯೋಗ ಆಗ್ತಾರೋ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಜೀವನ ಅವರನ್ನು ಸಾಕಿದಂಥ, ಅವರಿಗೆ ಬೇಕಾದಂಥ ಸವಲತ್ತುಗಳಿಗೆ ಅನುಕೂಲ ಆಗುವಂಥ ಬೆಳೆ, ನಮ್ಮ ಭೂಮಿ, ನಮ್ಮ ಬೆಳೆ, ನಾವು ಬೀಜ ಹಾಕಿದ 2 ತಿಂಗಳಿಂದ ಅಥವಾ ವರ್ಷದಿಂದ ಅಥವಾ 2 ವರ್ಷದಿಂದ ನಮಗೆ ಫಲ ಕೊಡ್ತಾ ಹೋಗ್ತತಿ. ಆದ್ರೆ ಪ್ರತಿ ದಿವಸ ನಮಗೆ ಅದ್ರ ಹೊಟ್ಟೆಗೆ ಹಾಕ್ತಿರ್ತತಿ. ಪ್ರತಿ ದಿವಸ ಅದರದ ಫಲ ನಾವು ತಿಂತಾ ಇರ್ತೀವೋ, ಅದಕ್ಕೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಅಷ್ಟೊಂದು ನಿಷ್ಕಾಳಜಿ ಮಾಡ್ತೀವಿ. ಮತ್ತು ನಮ್ಮ ಮಕ್ಕಳಿಗೆ 108 ಬುಕ್ಸ್ ತಂದು ಕೊಡ್ತೀವಿ. ಓದಿ ನಾಳೆ ಹಿಡ್ಕೊತ ನೌಕರಿ ಹಿಡಿತಾನೋ, ಅಭ್ಯಾಸ ಮಾಡ್ತಾನೋ ಅಂತ 108 ಕೋಚಿಂಗ್ ಕ್ಲಾಸ್ಗಳಿಗೆ ಹಾಕ್ತೀವಿ ಅವ್ರಿಗೆ. ಅದೇ ನಮ್ಮ ಬೆಳೆ ಪ್ರತಿದಿನ ಇನ್ಕಮ್ ಕೊಡ್ತಿರ್ತೈತೆ. ಅದಕ್ಕೆ ಏನು ಬೇಕು ಅನ್ನೋದು ಒಂದು ಪುಸ್ತಕ ನಮ್ಮ ಕಡೆ ಇರೋದಿಲ್ಲ, ಅಥವಾ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ನಾವು ತೊಗೊಂಡಿರಂಗಿಲ್ಲ. ಇದು ಯಾಕಂತ ಅದಕ್ಕೆ ನಾನು ರೈತರಿಗೆ ಹೇಳೋದು, ನಮ್ಮ ಬೆಳೆಗೆ ನಾವು ಏನು ಯೂಸ್ ಮಾಡಿದ್ವಿ ಅನ್ನೋದು ಪ್ರತಿಯೊಂದು ಬುಕ್ಸ್ ಒಳಗೆ ಬರೆದು ಇಡ್ರಿ. ಮತ್ತು ಸಾಧ್ಯ ಆದಷ್ಟು ಟ್ರೈನಿಂಗ್ ಒಳಗೆ ಹೋಗಿ ಬರ್ರಿ. ಸಾಕಷ್ಟು ಆರ್ಗ್ಯಾನಿಕ್ ಟ್ರೈನಿಂಗ್ ಕೊಡ್ತಾರೋ, ಸಾಕಷ್ಟು ವಿಜ್ಞಾನಿಗಳು ಅದಾರ ಫ್ರೀಯಾಗಿ ನಿಮ್ಗೆ ಕೊಡುವಂಥವ್ರು. ಸಾಕಷ್ಟು ಅನುಭವಿ ರೈತರು ಇದ್ದಾರೆ, ಅವ್ರನ್ನ ಭೇಟಿ ಆಗ್ರಿ. ಅನೇಕ ರೈತರು ಫ್ರೀಯಾಗಿ ಔಷಧಿಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ರೈತರು ತಾವು ಬೆಳೆದಂಥ ಪ್ರತಿಯೊಂದು ಬೀಜ ಹಾಕಿದಿಂದ ಅವತ್ತನ್ನ ರಾಶಿ ಮಾಡಿ, ಹಾರ್ವೆಸ್ಟ್ ಮಾಡಿ, ಕಟ್ಟಿಂಗ್ ಮಾಡಿ ಮಾರ್ಕೆಟಿಗೆ ಹೋಗುವವರೆಗೂ ಲೆಕ್ಕ ಇಡ್ರಿ. ಮತ್ತು ಏನು ಔಷಧಿಗಳನ್ನು ನಾವು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಬರೆದು ಇಡ್ರಿ. ಅದು ಮುಂದಿನ ಬೆಳೆಗಳಿಗೆ ಅನುಕೂಲ ಆಗ್ತೈತಿ. ಅಷ್ಟೇ ಅಲ್ಲದೆ ನೀವು ಸ್ವತಃ ಕೆಲವೊಂದು ಔಷಧಿಗಳನ್ನ ಪ್ರಯೋಗ ಮಾಡ್ತಾ ಅದರ ಸಕ್ಸಸ್ ಆಯ್ತದ, ಅದನ್ನು ಮುಂದಿನ ಬೆಳೆಗೆ ಯೂಸ್ ಮಾಡಿರಿ. ಅಷ್ಟೇ ಅಲ್ಲದೆ ದ್ರಾಕ್ಷಿಗೆ ಸ್ಪೆಷಲಾಗಿ ದ್ರಾಕ್ಷಿಗೆ ಹೇಳ್ತಾನೆ. ಈಗ ನಾವು ಇಲ್ಲಿ ನಮ್ಮದು ಮಾಲ್ ಲೋಡ್ ಐತಿ. ಒಂದು ಸಣ್ಣ ವಿಷಯ ಹೇಳ್ತೀನಿ ನಿಮ್ಗೆ. ಮಾಲ್ ಲೋಡ್ ಐತಿ, ಕೆಲವೊಂದು ಗಿಡಕ್ಕೆ ಲೋಡ್ ಇಲ್ಲ, ಆದ್ರೆ 80% ಲೋಡ್ ಐತಿ. ಇದಕ್ಕೆ ನಮ್ಗೆ ಸಾಕಷ್ಟು ರಾಸಾಯನಿಕ ಗೊಬ್ಬರ ಹಾಕಂತ ಅನೇಕ ಜನ ಬಂದು ಹೇಳಿದ್ರು. ಆದ್ರೆ ನಾವೇನು ವಿಚಾರ ಮಾಡಿ ಎಷ್ಟು ಗೊಬ್ಬರ ಹಾಕಿರೋನು ನಮಗೆ ಕೈಯಾಗ ಎಷ್ಟು ನಮ್ಮ ಊಟ ಮಾಡುವಾಗ ತಾಟಿನೊಳಗೆ ಸಿಕ್ಕಾಪಟ್ಟಿ ನಮಗೆ ಹಸು ಇದ್ರೂ ನಮಗೆ ಎಷ್ಟು ಬೇಕು ಅಷ್ಟೇ ನಾವು ತಿಂತೀವಿ. ಅದೇ ರೀತಿ ಮತ್ತು ನಮ್ಮ ಕೈಗಳಿಗೆ ತೂತು ಎಷ್ಟು ಹೋಗ್ತೈತಿ, ಬಾಯಿ ಒಳಗೆ ಎಷ್ಟು ಹೋಗ್ತೈತಿ ಅಷ್ಟೇ ನಾವು ತೂತ ಹಿಡಿತೀವಿ. ತಾಟಿನೊಳಗೆ ಭಾಳಷ್ಟು ಐತೆ, ಅದು ಒಮ್ಮೆ ನಾವು ತಿನ್ನುವಂಗಿಲ್ಲ.
ಹಾಗೆ ಲೋಡ್ ಮಾಲ್ ಐತಂತೆ ಸಿಕ್ಕಾಪಟ್ಟಿ ಗೊಬ್ಬರ ಕೊಟ್ರು ಅದು ಗಿಡ ಎಷ್ಟು ಬೇಕು ಅಷ್ಟತ್ತಿರ್ತೈತಿ. ಆದ್ರೆ ನಾವೇನು ಮಾಡಿ ವಿಚಾರ ಅದನ್ನು ಬೇರು ಇಲ್ಲಿ ನೋಡ್ರಿ, ಇದು ಡ್ರಿಪ್ ಅದೇ, ಇಲ್ಲಿ ಬೇರು ಇದೆ, ಇಲ್ಲಿ ಡ್ರಿಪ್ ನೀರು ಬಿದ್ದಾಗ ಇಲ್ಲಿ ಬೇರು, ಇಲ್ಲಿ ನಾವು ಗೊಬ್ಬರನೂ ಕೊಟ್ಟಿವು, ಸ್ಪೆಷಲ್ ಡೋಸು ನಾವು ಆರ್ಗ್ಯಾನಿಕ್ಗಳು ಕೊಟ್ಟಿವು. ಆದ್ರೆ ವಾಟರ್ ಸೊಲ್ಯೂಬಲ್ ಬಿಡ್ತೀವಿ ನಾವೇ ತಯಾರು ಮಾಡಿದ್ವಿ, ವಾಟರ್ ಸೊಲ್ಯೂಬಲ್ ಬಿಡ್ತೀವಿ. ಇದ್ರೊಳಗೆ ನಾವು ಹೇಳೋದು, ಇಲ್ಲಿ ನೀರು ಬಿದ್ದಾಗ ಇದು ಇಷ್ಟ ಒಂದು ಸ್ಕ್ವೇರ್ ಫೂಟ್ ಅಥವಾ 1.5 ಸ್ಕ್ವೇರ್ ಫೂಟ್ದೊಳಗೆ ಇದು ಹಸಿಯಾಗಿ ಇಷ್ಟ ಬೇರೆ ಆ್ಯಕ್ಟಿವ್ ಆಗಿ ಇಷ್ಟ ಇದ್ರೊಳಗೆ ಬಿದ್ದಂಥ ಆಹಾರನ ಗಿಡ ತೊಗೋತಿರ್ತೈತಿ. ಅದಕ್ಕೆ ನಾವೇನು ಮಾಡಿ ವಿಚಾರ, ನಾವು ಒಂದು ಸಿಂಪಲ್ಲಾಗಿ ನಾವು ಸಿಕ್ಕಾಪಟ್ಟಿ ಗೊಬ್ಬರ ಕೊಟ್ಟು ಗಿಡಕ್ಕೆ ತೊಂದರೆ ಕೊಡೋಕ್ಕಿಂತಲೂ ನಾವು ಈ ರೀತಿ ಇಲ್ಲೊಂದು ಡ್ರಿಪ್ಪು ಬೋದಿಗೆ, ಇಲ್ಲೊಂದು ಡ್ರಿಪ್ಪು ಈ ಸೈಡ ಇಲ್ಲೊಂದು ಡ್ರಿಪ್ಪು, ಈ ರೀತಿ 2 ಡ್ರಿಪ್ಗಳನ್ನ ಹಾಕ್ಕೊಂಡು ಇದೊಂದು ಐತಿ. ಮೊದಲಿಂದ ನಮ್ಮದು ಮೈಕ್ರೋ ಟ್ಯೂಬದು ಲ್ಯಾಟ್ರಲ್ ಪೈಪು ಐತಿ. ನಾವು ಇನ್ನೂ 2 ಡ್ರಿಪ್ಪನ್ನು ಬೆಡ್ಡಿಗೆ ಹಾಕ್ಕೊಂಡೆ. ಇದಕ್ಕೆ ನಾವು ಇಲ್ಲಿನೂ ಈ ಮೇನ್ ಡ್ರಿಪ್ಪಿಗೆ ಸ್ಪೆಷಲ್ ಡೋಸು ಗೊಬ್ಬರ ಕೊಟ್ಟದ್ದು ಅದು ತೊಗೋತೈತಿ. ಇದೇನು ನಾರ್ಮಲ್ 2 ಬೋದಿಗೆ ಆ ಸೈಡ್ ಈ ಸೈಡ್ ಒಂದೊಂದು ಡ್ರಿಪ್ ಪೈಪ್ ಏನು ಹಾಕಿದ್ದೀವಲ್ಲ, ಇದೇನು ಮಾಡ್ತೈತಿ, ನೀರು ಬಿಟ್ಟಾಗ ವಾಟರ್ ಸೊಲ್ಯೂಬಲ್ ಬಿಟ್ಟಾಗ ಇಲ್ಲಿ ನೋಡಿರಿ, ನಾವು ಯಾವುದೇ ಹರಿ ನೀರು ಬಿಟ್ಟಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಹಸಿ ಬರ್ತದೆ ಮತ್ತು ಆ ಸೈಡೂ ಹಸಿ ಬರ್ತದೆ. ಟೋಟಲ್ 5 ಫೂಟ್ದೊಳಗೆ ಬೆಡ್ ತೊಯ್ದು 5 ಫೂಟ್ದೊಳಗೆ ಪೂರ್ಣ ಬೇರೆ ಆ್ಯಕ್ಟಿವ್ ಇರೋದ್ರಿಂದ 5 ಫೂಟ್ದೊಳಗೆ ಇರುವಂಥ ಎಲ್ಲ ನ್ಯೂಟ್ರಿಷನ್ನ ಗೊಬ್ಬರಗಳನ್ನು ಗಿಡ ಅಪ್ಟೇಕ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ, ಗಿಡ ತಾಜಾ ಉಳಿತೈತಿ. ಆ ಉದ್ದೇಶದಿಂದ ನಾವು ಈ ಒಂದು ಪ್ರಯೋಗ ಮಾಡಿ, ಇದರಿಂದ ಅರ್ಧ ಪ್ಲಾಟ್ ಮಾಡಿದ್ರೆ ಅರ್ಧ ಪ್ಲಾಟ್ ಮಾಡಿಲ್ಲ. ಇದರಿಂದ ನಮ್ಗೆ ಈ ವರ್ಷ ಮಮ್ಮಿ ಆಗೋದು ಇಲ್ಲಿವರೆಗೂ ಆಗಿಲ್ಲ. ಈ ವರ್ಷ ಲೋಡ್ ಐತಿ ಆಗ್ತೈತೆ ಅಂತ ವಿಚಾರ ಇತ್ತು. ಈ ವರ್ಷ ಆಗಿಲ್ಲ, ಇನ್ನೂವರೆಗೂ ಮಮ್ಮಿ ಯಾವುದೇ ಶಾಖ ಕಾಣಿಸಿಲ್ಲ ನಮ್ಗೆ. ಮತ್ತು ನಾವು ಹರಿ ನೀರು ಬಿಡೋದು ತಪ್ಪ್ಯದ ಈ ಡ್ರಿಪ್ ಪೈಪ್ ಹೋಗಿದ್ರಿಂದ. ಅದಕ್ಕೆ ರೈತರಿಗೆ ಹೇಳೋದು, ಯಾವ ಸ್ಟೇಜ್ ಒಳಗೆ ನಾವು ಏನು ಮಾಡ್ಲತ್ತಿದ್ದೀವೋ, ಎಲ್ಲಿ ತಪ್ಪಿದೆವೋ ಅದನ್ನು ನಾವು ಈ ವರ್ಷ ಎಲ್ಲಿ ತಪ್ಪಿದ್ದೀವಲ್ಲ ಮುಂದಿನ ವರ್ಷ ಅದನ್ನು ತಿದ್ಕೋಬೇಕು. ಇದೊಂದು ವಿಚಾರ. ಮತ್ತು ಈ ವರ್ಷ ತಪ್ಪಿದ್ದು ನಮಗೆ ಗೊತ್ತಿರ್ತೈತಿ, ಮುಂದಿನ ವರ್ಷ ಇನ್ನೊಬ್ರಿಗೆ ಕೇಳೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಮತ್ತೆ ಮುಂದಿನ ವರ್ಷ ಬೇರೆ ಯಾರನ್ನಾದರೂ ಇದ್ದರೆ ಇನ್ನೊಬ್ರನ್ನ ಕೇಳ್ಬೋದು. ನಾವು ತಪ್ಪಿದ್ದು ನಮ್ಗೆ ಗೊತ್ತಿತ್ತು ಅಂದ್ರೆ ಈ ವರ್ಷ ಏನು ತಪ್ಪಿದ್ವಿ, ಎಷ್ಟು ನಮ್ಗೆ ಲಾಸ್ ಆಗಿದೆ, ಮುಂದಿನ ವರ್ಷ ಅದು ತಪ್ಪಲಾರ್ದಂಗೆ ನೋಡ್ಕೊಳ್ಳೋದು ಅಂತ ಮುಂದಿನ ಮತ್ತೇನು ಹೊಸದು ಮಾಡ್ಕೊಳಕ್ಕೆ ಹೋಗ್ಬೋದು. ಅದಕ್ಕೆ ರೈತರಿಗೆ ಹೇಳೋದು, ಇನ್ನೂ ಅನೇಕ ವಿಚಾರಗಳದಾವೆ ದ್ರಾಕ್ಷಿ ಒಳಗೆ, ನಾನೇನು ಮುಚ್ಚಿಟ್ಕೊಳ್ಳೋದಿಲ್ಲ. ರೈತರಿಗೆ ಸಾಧ್ಯ ಆದಾಗ ತಿಳಿಸ್ತೀನಿ, ಅವ್ರಿಗೆ ಒಳ್ಳೆಯದಾಗಲಿ, ಅವರು 4 ರೂಪಾಯಿ ಮಾಡ್ಕೊಳ್ಳಿ, ಬೆಳೆ ಲಾಸ್ ಹಾಕಲಾರ್ದಂಗೆ ನೋಡಲಿ ಅನ್ನೋ ಒಂದು ಉದ್ದೇಶ. ಅದಕ್ಕಾಗಿ ಮುಂದಿನ ಎಲ್ಲ ವಿಡಿಯೋಗಳು ತಮಗೆ ಬೇಕಂದ್ರೆ ಸರಿಯಾಗಿ ನನಗೆ ಸಪೋರ್ಟ್ ಮಾಡಿರಿ, ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಬೇರೆ ರೈತರಿಗೆ ಶೇರ್ ಮಾಡಿರಿ. ಇದರೊಳಗೆ ಏನೂ ಔಷಧ ಹೇಳಿಲ್ಲ, ಬರೀ ಜನ್ರಲಾಗಿ ಹೇಳಿದಾರೆ ಅಂತ ನೀವು ತಿಳ್ಕೊಬೇಡ್ರಿ. ಆದರೆ ಜನ್ರಲ್ ಅನ್ನೋದನ್ನು ನಮಗೆ ಜನ್ರಲ್ ಆಗಿಯೂ ಕೆಲವೊಂದು ನಾಲೆಜ್ಗಳು ಬೇಕಾಗ್ತಾವೆ. ಇಷ್ಟು ಹೇಳಿ, ಇನ್ನು ವಿಡಿಯೋ ಭಾಳಷ್ಟು ಲಾಂಗ್ ಆಗ್ತೈತಿ, ಅದಕ್ಕೆ ಇಷ್ಟು ಹೇಳಿ ನಮಸ್ಕಾರ.